ನಮಸ್ಕಾರ ಎಲ್ರಿಗೂ. ಸೀಸನ್ 11 ಬಿಗ್ ಬಾಸ್ ಮುಗಿಸಿ ಆಚೆ ಬಂದ 1 ವೀಕ್ ಏನೋ ಟೈಮ್ ಇತ್ತು. ಅಂದರೆ ಟೆಂಪಲ್ ರನ್ ಎಲ್ಲ ಮುಗಿಸಿದ ಕೂಡಲೇ ಕಾರ್ತಿಕ್ ಅಣ್ಣ ಫೋನ್ ಮಾಡಿತು, ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀವಿ, ಸಂಚಿತ್ ಹೀರೋ, ಆ ಸಿನಿಮಾದಲ್ಲಿ ನೀನು ಆ್ಯಕ್ಟ್ ಮಾಡಬೇಕು ಅಂತ. ಈ ಕತೆ ಕೇಳಿಲ್ಲ, ಎಂಥದ್ದು ಇಲ್ಲ. ಯಾಕಂದರೆ ಫಸ್ಟಿಂದನೂ ನನಗೆ ಸುದೀಪ್ ಸರ್ ಅವರು ಮ್ಯಾಕ್ಸ್ ಸಿನಿಮಾ ಇರ್ಬೋದು, ಅದಕ್ಕಿಂತ ಮುಂಚೆ ಅಂಬಿನಿ ವಯಸ್ಸಾಗಿರೋದು ಇರ್ಬೋದು, ಬಟ್ ಕೆಲವೊಂದು ಪಾತ್ರಗಳು ಕೆಲವೊಬ್ರು ಕರೆದಾಗ ಆ ಪಾತ್ರಗಳು ಮಾಡುವಂದಾಗ ಆ ನಂಬಿಕೆ ಅನ್ನೋದು ತುಂಬಾ ಗಟ್ಟಿಯಾಗಿರುತ್ತೆ ಕಲಾವಿದರಿಗೆ. ಅದರಲ್ಲಿ ನನಗೆ ಪ್ರೊಡಕ್ಷನ್ ವೈಸು ಪ್ರಿಯಾ ಮೇಡಮ್ ಅವರು ಮತ್ತು ಕಾರ್ತಿಕ್ ಅಣ್ಣ ಮತ್ತು ಯೋಗಿ ಅವರು KRG ಸ್ಟುಡಿಯೋಯಿಂದ ಈ ಅವಕಾಶ ಸಿಕ್ಕಿದ್ದು. ಫಸ್ಟ್ ಟೈಮ್ KRG ಸ್ಟುಡಿಯೋಯಿಂದ ನಾನು ಆ್ಯಕ್ಟ್ ಮಾಡ್ತಿರೋದು. ಯೋಗಿ ಅಣ್ಣ ನನಗೆ ಸುಮಾರು ಬಿರುಗಾಳಿ ಸಿನಿಮಾ, ಗೆಳೆಯ ಸಿನಿಮಾಯಿಂದನೂ ಪರಿಚಯ. ಅವರು ಯೋಗಿ ಅಣ್ಣ ಕೈಲಿ ಅಂದರೆ ಹರ್ಷಮಾಷ ಜೊತೆಗೆಲ್ಲ ವರ್ಕ್ ಮಾಡ್ತಿರ್ಬೇಕಾದ್ರೆ ಆ ಟೈಮಿಂದನೂ. ಬಟ್ ಈ ಪಾತ್ರ ಶ್ರೀಧರ್ ಅನ್ನೋ ಕ್ಯಾರೆಕ್ಟ್ರು ಪಾತ್ರ ಕೇಳ್ದಿರೋ ಒಪ್ಕೊಂಡಿದ್ದು. ಸೆಟ್ಟಿಗೆ ಹೋಗಿ ಆಮೇಲೆ ವಿವೇಕ್ ಒಂದ್ಸಲ ಕ್ಯಾರೆಕ್ಟರ್ ಹೇಳಿದಾಗ ಆ ವಿವೇಕ್ ಅವ್ರದ್ದು ಬಾಡಿ ಲ್ಯಾಂಗ್ವೇಜು, ಕೆಲವೊಂದು ಅವರು ಜುಬ್ಬ ಹಾಕೊಳ್ಳೋದು, ಅವರು ಯಾವಾಗೂ ಜುಬ್ಬ ಹಾಕೊಂಡೇ ಇರ್ತಾರೆ. ಬಟ್ ಸೇಮ್ ಅದೇ ಥರ ಡಿಸೈನ್ ಎಲ್ಲ ಮಾಡಿದಾಗ ಈ ಮನುಷ್ಯ ಈ ಅಪ್ಪನ ಪಾತ್ರ ಏನಾದರೂ ನನಗೇನಾದರೂ ಬರೆದ್ಬಿಟ್ಟು ಏನಾದರೂ ನನ್ನ ಕೈಯಲ್ಲಿ ಆ್ಯಕ್ಟ್ ಮಾಡಿಸ್ತಿದ್ದಾನ ಅಂತ ಅನಿಸ್ತು. ಅದೇ ಥರನೇ ಮ್ಯಾನರಿಸಮ್ ಹಂಗೆ ಇತ್ತು, ಒಂಥರ ಅವ್ರ ಲುಕ್ಕೂ ಹಂಗೆ ಇತ್ತು. ಸೈಲೆಂಟಾಗಿರೋರು ಏನು ಯೋಚನೆ ಮಾಡ್ತಿದ್ರು ಏನು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ, ಆ ಥರದ್ದೆಲ್ಲ. ಬಟ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಆ ಪಾತ್ರ. ಬಟ್ ಶ್ರೀಧರ ಕ್ಯಾರೆಕ್ಟರ್ ಏನೇ ಇವತ್ತು ಸ್ಕ್ರೀನ್ ಮೇಲೆ ಬಂದು ಅಂಡರ್ ಪ್ಲೇ ನಾನು ಏನು ಆ್ಯಕ್ಟ್ ಮಾಡಿದ್ದೀನೋ ಅದಕ್ಕೆ ನೀವು ನನಗೆ ತುಂಬಿಸಿದ್ದು ಆ ಕತೆ, ನನ್ನ ಪಾತ್ರ ಬಗ್ಗೆ ಅಷ್ಟೊಂದು ಚೆನ್ನಾಗಿ ತುಂಬಿಸಿದಕ್ಕೋಸ್ಕರ ಆ ಪಾತ್ರ ಇಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಪ್ರತಿಯೊಬ್ಬರು ನಿನ್ನೆ ಸಿನಿಮಾ ನೋಡಿದವರೆಲ್ಲ ಇಷ್ಟು ದಿನದಲ್ಲಿ ನಾನು ನೋಡಿರೋಂಥ ಒಂದಷ್ಟು ಪಾತ್ರಗಳೆಲ್ಲ ಬಿಟ್ಟು ಈ ಪಾತ್ರನ ಬೇರೆ ವಿಭಿನ್ನವಾಗಿದೆ ಅಂತೇಳಿ ಮೆಚ್ಕೊಂಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ರಿಗೂ. ಹಾಗೆ ಸಂಚಿತ್, ಲವ್ ಯು ಅಷ್ಟೇ. ಯಾಕಂದರೆ ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆಯಿಂದನೂ ಪರಿಚಯ ಸಂಚಿತ್ತು. ನಾವು ರಂಗಶಂಕರದ ಹತ್ರ ಬರ್ತಿರೋನು ನಾಟಕ ನೋಡೋಕ್ಕೆ, ಆವಾಗಿಂದನೂ ಪರಿಚಯ. ಬಟ್ ಅವನು ಫಸ್ಟ್ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿರೋದು ಖುಷಿನೇ ಕೊಡುತ್ತೆ. ಆದರೆ ಸುದೀಪ್ ಅಣ್ಣನ ಜೊತೆಗೆ ಮ್ಯಾಕ್ಸ್ ಮಾಡಿದ್ದೆ, ಆರ್ಭಟ ಇತ್ತು. ಬಟ್ ಅವ್ರ ಅಳಿಯನ ಜೊತೆ ಸಿನಿಮಾ ಮಾಡ್ಬಿಟ್ಟು ಇಲ್ಲಿ ತಣ್ಣಗೆ ಆಗ್ಬಿಟ್ಟಿದ್ದೀನಿ ಅವನ ಮುಂದೆ ಅಂದರೆ ಅಂಡರ್ ಪ್ಲೇ ಆಗಿ. ಬಟ್ ಚಂದ್ರು ಸರ್ ಆ್ಯಂಡ್ ಚರಣ್ ಸರ್, ನಿಮ್ಗೆ ಬಿಗ್ ಫ್ಯಾನ್ ಸರ್. ನಾನು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟುಯಿಂದನೂ ಬಿಗ್ ಫ್ಯಾನ್ ಸರ್. ಬಟ್ ಈಗ ಮ್ಯಾಂಗೋ ಪಚ್ಚದಲ್ಲಂತೂ ನಿಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಅದ್ಭುತ ಸರ್, ಸೂಪರ್ ಸರ್. ನೀವೇ ಈ ಸಿನಿಮಾದಲ್ಲಿ ನೀವು ಒನ್ ಆಫ್ ದ ಹೀರೋ ಸರ್. ಚಂದ್ರು ಅಣ್ಣ, ನಾವು ನಿಮ್ಮ ಜೊತೆ ಮ್ಯಾಕ್ಸ್ ಎಲ್ಲ ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು, ಸೂಪರ್. ಹಾಗೆ ಜೈ, ಇಲ್ಲಿ ಕೆಲವೊಬ್ಬರಿಗೆ ಹೊಸದಾಗಿ ಸಿನಿಮಾಗೆ ಅಂತ ಬರ್ತಾರೆ, ಅಂದರೆ ಒಂದಷ್ಟು ಬ್ಯಾಕ್ಗ್ರೌಂಡ್ ಇರಲ್ಲ, ಬಟ್ ಅವ್ರ ಕಲೆ ನಂಬ್ಕೊಂಡು ಆ ಥರದ್ದೆಲ್ಲ ಬರ್ತಾರೆ. ಬಟ್ ಎಷ್ಟೇ ಬ್ಯಾಕ್ಗ್ರೌಂಡ್ ಇದ್ರೂ ಜೈ ಬಂದ್ಬಿಟ್ಟು ಮುರಳಿ ಸರ್ ಇದ್ದಾರಲ್ಲ, ಶಿವ ಮುರಳಿ ಅವ್ರ ಅಕ್ಕನ ಮಗ. ಬಟ್ ಅವನಿಗೆ ಅವೆಲ್ಲ ತಲೆಯಲ್ಲೇ ಇರಲಿಲ್ಲ, ನಾನು ಈ ಥರ ಫ್ಯಾಮಿಲಿಯಿಂದ ಬಂದಿದ್ದೀನಿ ಅನ್ನೋದು ಏನೂ ತಲೆಯಲ್ಲಿ ಇರಲಿಲ್ಲ. ಅವ್ನ ಬ್ಯಾಗ್ ಅವನೇ ತೊಗೊಳ್ಳೋನು. ಅಂದರೆ ನಾವೆಲ್ಲ ಥಿಯೇಟ್ರಲ್ಲಿ ನಾವೇ ಮಾಡ್ತಿದ್ವಿ, ನಮ್ಮ ಕಾಸ್ಟ್ಯೂಮು, ನಮ್ಮದು ಏನೋ ಪ್ರಾಪರ್ಟಿ ಇರ್ಬೋದು, ನಾವೇ ನೋಡ್ಕೋತಾ ಇದ್ದಿದ್ದು. ಆ ಥರದ್ದು ಹಿಂಗೆ ಇರು, ಹೀಗೆ ಆ್ಯಕ್ಟ್ ಮಾಡ್ತಾ ಹೋಗು. ಬಟ್ ಫ್ಯೂಚರಲ್ಲಿ ನಿಂಗೆ ಒಳ್ಳೇದಾಗಲಿ. ಸೂಪರಾಗಿ ಆ್ಯಕ್ಟ್ ಮಾಡಿದ್ದೀಯಾ ಸಂಚಿ, ನಿನಗೂ ಅಷ್ಟೇ. ಲವ್ ಯು ಅಷ್ಟೇ. ಇನ್ನೇನು ಕಾಜಲ್ ಮೇಡಮ್ ಚೆನ್ನಾಗಿದೆ ಬಿಡಿ, ಅವ್ರು ನೆನ್ನೆಯಿಂದ ಟೆನ್ಷನಲ್ಲೇ ಅವರೇ, ನಾನು ಹೆಂಗೆ ಮಾಡಿದ್ದೀನಿ ಆ್ಯಕ್ಟಿಂಗು, ಚೆನ್ನಾಗಿದ್ದೀಯಾ, ಎಷ್ಟು ಏನು ಅಂತ. ಬಟ್ ತುಂಬ ಚೆನ್ನಾಗಿದ್ದೀರಾ ಬಿಡಿ, ತುಂಬ ಚೆನ್ನಾಗಿ ಕಾಣಿಸ್ತೀರಾ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಗುಡ್. ವಿವೇಕ್ ಸರ್, ಥ್ಯಾಂಕ್ ಯು ಒನ್ಸ್ ಅಗೇನ್, ಲವ್ ಯು. ಆಮೇಲೆ ನಾನು ಮದುವೆ ಆದಮೇಲೆ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಿರೋ ಅಲ್ವಾ, ಜೋರಾಗಿ ಚಪ್ಪಾಳೆ ಹೊಡಿಬೋದಲ್ವಾ? ಥ್ಯಾಂಕ್ ಯು. ಅಂದರೆ ಖುಷಿನೇ ಅಲ್ವಾ. ನನ್ನ ಹೆಂಡತಿ ಹತ್ರ ಹೇಳ್ತಿದ್ದೆ ನಿನ್ನೆ, ಅಂದರೆ ಮಾತಾಡ್ತಿದ್ವಿ, ನಾನು ಮದುವೆ ಆದಮೇಲೆ ಇದು ಫಸ್ಟ್ ಸಿನಿಮಾ ರಿಲೀಸ್ ಆಗಿರೋದು, ಪಕ್ಕ ಹಿಟ್ ಆಗುತ್ತೆ ಸಿನಿಮಾ ಅಂತ. ಯಾಕಂದರೆ ನಿನ್ನೆ ಬಂದಿದ್ದು ರಿಸಲ್ಟ್ ಪ್ರಕಾರ 100% ಒಂದು ನಂಬಿಕೆ ಇದೆ. ಯಾಕಂದರೆ ಒಂದು ಕೆಲಸ ಮಾಡಿ, ಇಡೀ ತಂಡ ಕೆಲಸ ಮಾಡಿ ಆ ಥರ ಔಟ್ಪುಟ್ ಬಂದಾದಮೇಲೆ ಆ ರಿಸಲ್ಟ್ ಅಂತೂ ಪಕ್ಕ. ನನಗೆ ಖುಷಿ ಇದೆ. ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ, ಥ್ಯಾಂಕ್ ಯು ಸೋ ಮಚ್.